ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸುಧಾರಣೆ ಆಗಬೇಕಿದೆ. ಕೆಲವೆಡೆ ಸ್ವಂತ ಕಟ್ಟಡವಿಲ್ಲ, ಕಟ್ಟಡವಿದ್ರೂ ಶಿಥಿಲಾವಸ್ಥೆಯಲ್ಲಿವೆ. ವಿದ್ಯಾರ್ಥಿಗಳಿಗೆ ಬೇಯಿಸುವ ಆಹಾರದಲ್ಲಿ ಹುಳಗಳೇ ಕಾಣ್ತಿವೆ. ಹೀಗಾಗಿ ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ರು. ಅನ್ನದಲ್ಲಿ ಹುಳು, ಇಡ್ಲಿಯಲ್ಲಿ ಜಿರಳೆ, ಟಾಯ್ಲೆಟ್ ಬಾತ್ರೂಮ್ ಇದ್ರೂ ಇಲ್ಲದಂತೆ. ಇದು ಬಳ್ಳಾರಿ ನಗರದ ಮೆಟ್ರಿಕ್ ನಂತರದ ಬಾಲಕರ ಅಂಬೇಡ್ಕರ್ ವಸತಿ ನಿಲಯ ನಂಬರ್ 03. ಸಮಾಜ ಕಲ್ಯಾಣ ಇಲಾಖೆಯಡಿಯ ಈ ಹಾಸ್ಟೆಲ್ನಲ್ಲಿ ಏನೊಂದು ಸರಿಯಿಲ್ಲ. ಅರೆಬರೆ ಬೆಂದ ಊಟ, ಉಪಹಾರದಲ್ಲಿ ಬರೀ ಹುಳುಗಳೇ ಇರ್ತವೆ. ಆಹಾರ ಧಾನ್ಯಗಳ ದಾಸ್ತಾನು ಕೊಠಡಿಯಲ್ಲೂ ಹುಳಗಳದ್ದೇ ಆಟ. 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಆಹಾರ ತಿಂದು ಅನಾರೋಗ್ಯಕ್ಕೀಡಾಗ್ತಿದ್ದಾರೆ. ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಇದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅವರು ಇನ್ಚಾರ್ಜ್ ಬಾಲಾಜಿ ಅವರು ಅಡಿಗೆ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಸರ್. ಊಟ ಬಾಳುಳ ಇಲ್ಲ ಸೊಳ್ಳೆ ಲಬ್ಬರು, ಹ್ಞೂ ಸರ್, ಹಂಗೆ ಅದೇ ಸಮಸ್ಯೆ. ಊಟದೇ ಸರ್ ಬಹಳ ಪ್ರಾಬ್ಲಮ್. ಹಾಸ್ಟೆಲ್ ಕಟ್ಟಡ ಶಿಥಿಲವಾಗಿದೆ. ಮೇಲ್ಚಾವಣಿ ಮಳೆ ಬಂದ್ರೆ ಸೋರುತ್ತೆ, ಯಾವಾಗ ಬೀಳುತ್ತೋ ಅನ್ನೋ ಭೀತಿ ಇದೆ. ಶೌಚಾಲಯ, ಬಾತ್ರೂಮ್ ಕೊಳಕಾಗಿದೆ. ವಿದ್ಯಾರ್ಥಿಗಳಿಗೆ ಕಿಟ್ ವಿತರಿಸಲ್ವಂತೆ. ವಿದ್ಯಾರ್ಥಿಗಳ ಜೊತೆ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸ್ತಾರಂತೆ. ಬಯೋಮೆಟ್ರಿಕ್ ಹಾಜರಾತಿ ಇದ್ರೂ ಟೋಕನ್ ಮೂಲಕ ಆಹಾರ ಬಡಿಸ್ತಾರೆ ಅಂತ ವಿದ್ಯಾರ್ಥಿಗಳು ಆರೋಪಿಸ್ತಾ ಇದ್ದಾರೆ. ಆದ್ರೆ ವಾರ್ಡನ್ ಹೇಳೋದೇ ಬೇರೆ. ಸರ್ ಹಾಸ್ಟೆಲಲ್ಲಿ ಇರ್ತಾ ಇದ್ದೀನಿ ಸರ್, ನಾನು ಸರಿಯಾಗಿ ಅಂತಲ್ಲ ಇರ್ತಾ ಇದ್ದೀನಿ ಹಾಸ್ಟೆಲ್ ಕಂಟಿನ್ಯೂಸ್. ಮಧ್ಯಾಹ್ನ ಕೂಡ ಬಂದು ಹೋಗ್ತಾನೆ. ಇವಾಗ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಸರಿಯಾಗಿ ಅಟ್ಲೀಸ್ಟ್ ಸ್ವಲ್ಪ ಬರ್ತಕ್ಕಂಥ ಕಡಿಮೆ ಇರ್ಬೋದು. ಆದ್ರೆ ಊಟದಲ್ಲಿ ಕೂಡ ತೊಂದರೆ ಆಗಿಲ್ಲ ಸರ್. ಸಣ್ಣ ಪುಟ್ಟ ಆಗಿದಾವ, ಅದನ್ನ ಬಯಸಿದ್ದೀನಿ ಸರ್. ಸಣ್ಣ ಪುಟ್ಟ ಸಮಸ್ಯೆ ಅಂದ್ರೆ ಏನು ಸಮಸ್ಯೆ ಅಂದ್ರೆ ಸ್ವಲ್ಪ ಇವತ್ತು ಬೆಳಗ್ಗೆ ನಾನು ಕೂಡ ನಾಷ್ಟ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಹುಳ ಮೇಲೆ ಬಂದಿತ್ತು. ನಾನೇ ಅಲ್ಲಿ ತಗೊಂಡು ನಾನೇ ಕೂಡ ಎಲ್ಲರಿಗೆ ನಾಷ್ಟ ಹಾಕಿಸಿ ನಾನೇ ಊಟ ಮಾಡಿ ಹೋಗಿದ್ದೀನಿ ಹಾಸ್ಟೆಲ್ ಮನೆಗೆ. ಸರ್ಕಾರ ಹಾಸ್ಟೆಲ್ಗಳಿಗೆ ಕೋಟಿ ಕೋಟಿ ಸುರಿಯುತ್ತೆ, ಆದ್ರೆ ವಿದ್ಯಾರ್ಥಿಗಳಿಗೆ ಅದು ಸರಿಯಾಗಿ ವಿನಿಯೋಗವಾಗ್ತಾ ಇಲ್ಲ. ವಿನಾಯಕ್ ಬಡಿಗೇರ್, TV9, ಬಳ್ಳಾರಿ.